ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾ ಶಿವು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಒಳ್ಳೆ ಟೈಮ್ ಬರೋದಕ್ಕಿಂತ ಮುಂಚೆ ಪ್ರಕೃತಿ ದತ್ತವಾಗಿ ನಮಗೆ ಯಾವ ರೀತಿಯಾದಂಥ ಶುಭ ಸೂಚನೆಗಳನ್ನು ಆ ಭಗವಂತ ನಮಗೆ ಸೂಚನೆಯನ್ನು ಕೊಡ್ತಾ ಇರ್ತಾನೆ ಅಂತ. ಮುಖ್ಯವಾಗಿ ನಾವೊಂದಿಷ್ಟು ಸೂಚನೆಗಳನ್ನು ಹೇಳ್ತಾ ಹೋಗ್ತೀನಿ. ಇವೆಲ್ಲವೂ ಕೂಡ ನಮಗೆ ಭಗವಂತ ನಿಮಗೆ ಮುಂದೆ ಒಳ್ಳೆ ಟೈಮ್ ಇದೆ, ಸೊ ನಿಮ್ಮ ಜೀವನದಲ್ಲೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಸೂಚನೆಯನ್ನು ಪ್ರಕೃತಿ ದತ್ತವಾಗಿ ನೀಡ್ತಾ ಇರ್ತಾರೆ. ಸೊ ಇದನ್ನು ನಾವು ಯಾವ ರೀತಿ ಏನು ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ಖಂಡಿತ ಉಪಯುಕ್ತವಿದೆ. ಹಾಗೆ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಅವೈಲೇಬಲ್ ಇರುತ್ತೆ. ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಕೂಡ ಅಪ್ ಆ್ಯಂಡ್ ಡೌನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸಾವು ನೋವುಗಳಾಗಿರ್ಬೋದು, ಕಷ್ಟ ಸುಖಗಳಾಗಿರ್ಬೋದು, ನಾನಾ ರೀತಿಯಾಗಿ ನಾವು ಪ್ರತಿನಿತ್ಯನೂ ಕೂಡ ಒಂದಾದ ಮೇಲೆ ಒಂದನ್ನು ಫೇಸ್ ಮಾಡ್ತಾನೆ ಇರ್ತೀವಿ. ಜೀವನ ಅಂದ್ರೇ ಹಾಗಿರುತ್ತೆ. ಇವತ್ತಿದ್ದಂಥ ಸುಖ ನಾಳೆ ಇರೋದಿಲ್ಲ, ಇವತ್ತಿರುವಂಥ ಕಷ್ಟ ನಾಳೆ ಖಂಡಿತ ಇರೋದಿಲ್ಲ. ಕಷ್ಟ ಸುಖಗಳ ಸಮ್ಮಿಲನ ಈ ಜೀವನ ಆಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಟೈಮ್ ಬರುತ್ತೆ ಅಂತ ತುಂಬ ಜನ ನಾವು ಕಾಯ್ತಾ ಇರ್ತೀವಿ. ಎಲ್ಲರಿಗೂ ಕೂಡ ಯಾವಾಗಲೂ ಕೂಡ ನಾನು ಸಾಕಷ್ಟು ದೇವರ ಪೂಜೆಯನ್ನು ಮಾಡ್ತಾ ಇರ್ತೀನಿ, ದೇವರ ಆರಾಧನೆಯನ್ನು ಮಾಡ್ತಾ ಇರ್ತೀನಿ, ಹಾಗೆ ಹರಕೆಗಳನ್ನು ಹೊತ್ಕೊಂಡಿರ್ತೀನಿ, ಹೋಮ ಹವನಗಳನ್ನು ಮಾಡ್ತಾ ಇರ್ತೀನಿ. ಸೊ ಎಷ್ಟು ದುಡಿತೀನಿ ಆದರೂ ಕೂಡ ನನಗೆ ನನ್ನ ಟೈಮ್ ಸರಿ ಇಲ್ಲ, ನನಗೆ ಕೆಟ್ಟ ಟೈಮ್ ಇದೆ ಅಂತ ಸಾಕಷ್ಟು ಜನ ನೊಂದ್ಕೊಳ್ತಿರ್ತೀರಾ. ಏನು ಮಾಡಿದರೆ ಏನು ಗುರು, ನನ್ನ ಟೈಮ್ ಸರಿ ಇಲ್ಲ ಅಂತ ಅನ್ನುವಂಥ ಮಾತನ್ನು ತುಂಬ ಬೇಸರವಾಗಿ ವ್ಯಕ್ತಪಡಿಸ್ತಾ ಇರ್ತೀವಿ. ಸೊ ಅಂಥವ್ರಿಗಾಗಿ ಈ ಥರ ಇವಾಗ ನಾನು ಮುಂದೆ ಹೇಳುವಂಥ ಸೂಚನೆಗಳು ಏನಾದರೂ ಕಂಡ್ವು ಅಂತ ಹೇಳಿದರೆ ನೀವು ಖಂಡಿತ ರಿಲ್ಯಾಕ್ಸ್ ಆಗ್ಬೋದು. ನನಗೂ ಕೂಡ ಒಳ್ಳೆ ಟೈಮ್ ಎದುರಿದೆ, ಖಂಡಿತ ನನಗೂ ಕೂಡ ಮುಂದೆ ಒಳ್ಳೆ ಟೈಮ್ ಬರುತ್ತೆ, ನನಗೂ ಒಳ್ಳೆಯದಾಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೋಬೋದು. ಸೊ ಏನೆಲ್ಲ ಯಾವ ರೀತಿ ಅನ್ನೋದನ್ನು ನೋಡೋದಾದರೆ, ಹೀಗೆ ಒಂದು ಸಾರಿ ನಾರದ ಮುನಿಗಳು ಶ್ರೀಮನ್ನಾರಾಯಣನಿಗೆ ಕೇಳ್ತಾರಂತೆ, ಮನುಷ್ಯನ ಜೀವನದಲ್ಲಿ ಎಲ್ಲವನ್ನೂ ಕೊಡ್ತೀಯಾ, ಎಲ್ಲವನ್ನೂ ಕೂಡ ಕಸ್ಕೊಳ್ತೀಯಾ, ಕಾಲದ ಮುಂದೆ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರು ಅಲ್ಲ, ಕಾಲ ಹೇಗೆ ಬರುತ್ತೋ ಹಾಗೆ ಎಲ್ಲರನ್ನೂ ಕೂಡ ಬದಲಾವಣೆಯ ರೂಪದಲ್ಲಿ ನೀನು ನಡೆಸ್ಕೊಂಡು ಹೋಗ್ತಾ ಇದ್ದೀಯಾ, ಎಲ್ಲರ ನಡುವೆಯೂ ಕೂಡ ಅಂತರವನ್ನು ತರ್ತಾ ಇದೆಯಾ, ಸಾವು ನೋವು ಸುಖ ದುಃಖ ಲಾಭ ನಷ್ಟ ಅಷ್ಟೇ ಅಲ್ಲ, ಇವತ್ತು ಬಡವನಿದ್ದಂಥವನು ಶ್ರೀಮಂತನಾಗ್ತಾನೆ, ಶ್ರೀಮಂತನಿದ್ದಂಥವನು ಬಡವನು ಕೂಡ ಆಗ್ತಾನೆ. ಇದೆಲ್ಲದರ ಮಹಿಮೆ, ಇದೆಲ್ಲದರ ಸೂತ್ರಧಾರಿ ನೀನೇ ಅಂತ ಗೊತ್ತು ಭಗವಂತ. ಆದರೆ ಸತ್ಯವಂತರು ಸನ್ಮಾರ್ಗದಲ್ಲಿ ನಡೆಯುತ್ತಾ ಒಳ್ಳೆಯ ರೀತಿಯ ಸಂಪಾದನೆಯನ್ನು ಮಾಡುತ್ತಾ ನಿತ್ಯ ಜೀವನವನ್ನು ನಡೆಸುವಂಥ ವ್ಯಕ್ತಿಗಳಿಗೆ ಕಷ್ಟಗಳು ಜಾಸ್ತಿ ಇರುತ್ತೆ. ಅಂಥವರಿಗೆ ತಮ್ಮ ಜೀವನದಲ್ಲಿ ಒಳ್ಳೆ ಟೈಮ್ ಬರೋದಕ್ಕಿಂತ ಮುಂಚೆ ಅವರಿಗೆ ದೊರಕುವಂಥ ಸೂಚನೆಗಳಾದರೂ ಏನು ಅಂತ ಕೇಳಿದಾಗ ಶ್ರೀಮನ್ನಾರಾಯಣ ಹೇಳ್ತಾನಂತೆ, ನಾನು ಪ್ರಕೃತಿದತ್ತವಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನು ಅವ್ರ ಕಣ್ಣೆದುರಿಗೆ ತರ್ತಾ ಇರ್ತೀನಿ. ಪ್ರತಿನಿತ್ಯನೂ ಕೂಡ ಅವರ ಮುಂದೆ ಅವೆಲ್ಲವೂ ಕೂಡ ನಡೀತಾ ಇರುತ್ತೆ. ಅವೆಲ್ಲವನ್ನು ಕೂಡ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಮುಂದೆ ನನಗೂ ಕೂಡ ಒಳ್ಳೆ ಟೈಮ್ ಇದೆ ಅನ್ನುವಂಥದ್ದು. ಸೊ ಅವೆಲ್ಲವೂ ಯಾವುವು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಮನೆಯ ಬಾಗಿಲುಗಳಿಗೆ ಅವಾಗವಾಗ ಹಸುಗಳು ಏನಾದರೂ ಬರ್ತಾ ಇದ್ದರೆ, ಹಸುಗಳಿಗೆ ನೀವು ಊಟಕ್ಕೆ ಏನಾದರೂ ಕೊಡ್ತಾ ಇದ್ರಿ ಅಂತ ಹೇಳಿದರೆ, ಇದು ಕೂಡ ಕಾಮಧೇನುವಿನ ರೂಪದಲ್ಲಿ ಹಸು ಬರ್ತಾ ಇರುತ್ತೆ. ಕಾಮಧೇನು ಅಂತಂದರೆ ನೀವು ಕೇಳಿದ್ದೆಲ್ಲವನ್ನು ಕೊಡುವಂಥ ಶಕ್ತಿ ಇರುವಂಥದ್ದು. ಸೊ ಈ ಕಾಮಧೇನುವಿನ ರೂಪದಲ್ಲಿ ಹಸು ನಿಮ್ಮ ಮನೆಗೆ ಬರ್ತಾ ಇರುತ್ತೆ ಅಂತ ಅರ್ಥ. ಸೊ ಆಗ ನಿಮಗೆ ಎಲ್ಲವೂ ಕೂಡ ನೀವೇನು ಅಂದ್ಕೊಂಡಿದ್ದೀರೋ ಅದೆಲ್ಲದೂ ಕೂಡ ನಡೆಯುತ್ತೆ ಅಂತ. ಇನ್ನು ಎರಡನೆಯದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಕನಸುಗಳು ಬೀಳುವಂಥದ್ದು. ಆ ಕನಸಿನಲ್ಲಿ ನೀವು ಯಾವುದೋ ಒಂದು ಮಾರ್ಗದಲ್ಲಿ ಒಬ್ಬಂಟಿಯಾಗಿ ಮುಂದೆ ಹೋಗುವಂಥದ್ದು. ಈ ಥರ ಕನಸು ಏನಾದರೂ ಬಿತ್ತು ಅಂತ ಹೇಳಿದರೆ ನೀವು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಮುಂದೆ ಹೋಗ್ತಾ ಇದ್ದೀರಾ ಅಂತ, ನಿಮ್ಮ ಗುರಿ ನಿಖರವಾಗಿದೆ, ಗುರಿಯನ್ನು ತಲುಪೋದ್ರಲ್ಲೇ ಸದ್ಯದಲ್ಲೇ ನೀವು ಯಶಸ್ಸನ್ನು ಕಾಣ್ತೀರಾ ಅನ್ನುವಂಥ ನಿರೀಕ್ಷೆಯ ಸೂಚನೆಯ ಶಕುನವನ್ನು ತೋರಿಸುತ್ತೆ ಅಂತ. ಇನ್ನು ಮೂರನೆಯದಾಗಿ ನೋಡೋದಾದರೆ, ಯಾವುದೇ ಕಾರಣವಿಲ್ಲದೆ ಯಾವುದೇ ಸಿಚುವೇಶನ್ ನಡೆಯದೆ ನಮ್ಮ ಮನಸ್ಸು ಯಾವಾಗಲೂ ಕೂಡ ಉಲ್ಲಾಸದಾಯಕವಾಗಿದ್ದರೆ, ತುಂಬ ಖುಷಿಯಿಂದ ಇತ್ತು ಅಂತ ಹೇಳಿದರೆ ನೀವು ನಿಮ್ಮ ಗುರಿಯತ್ತ ತುಂಬ ನಿಖರವಾಗಿ ಮುನ್ನಡೀತಾ ಇದ್ದೀರಿ ಅಂತ, ನಿಮ್ಮ ಜೀವನದಲ್ಲಿ ನೆಮ್ಮದಿ ಆವರಿಸಿದೆ ಅಂತ ಅರ್ಥ. ಸೊ ಇದು ಕೂಡ ಒಂದು ಸೂಚನೆಯೇ. ನೆಕ್ಸ್ಟು, ಇದ್ದಕ್ಕಿದ್ದಂತೆ ನಿಮ್ಮ ಮನೆಯ ಒಳಗಡೆ ಕೋತಿಗಳೇನಾದರೂ ಪ್ರವೇಶ ಮಾಡಿಬಿಟ್ಟು ಅವುಗಳಿಗೆ ಬೇಕಾಗಿರುವಂಥ ಆಹಾರವನ್ನು ತಗೊಂಡ್ಬಿಟ್ಟು ತಿನ್ನುವಂಥದ್ದನ್ನು ಮಾಡ್ತು ಅಂತ ಹೇಳಿದರೂ ಕೂಡ ಇದೂ ಕೂಡ ಒಳ್ಳೆಯ ಸೂಚನೆಯೇ. ಇದು ಕೂಡ ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಟೈಮ್ ಬರುತ್ತೆ ಅನ್ನುವಂಥ ಸೂಚನೆಯನ್ನು ಸೂಚಿಸ್ತಾ ಇರುತ್ತೆ.
ನೆಕ್ಸ್ಟ್ ನೋಡೋದಾದರೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಟೆರ್ಕೆಸ್ ಮೇಲೆ ಅಥವಾ ಮನೆಯ ಒಳಗಡೆನೆ ಬಂದುಬಿಟ್ಟು ಪಕ್ಷಿಗಳು ಏನಾದರೂ ಗೂಡನ್ನು ಕಟ್ಟಿತ್ತು ಅಂತ ಹೇಳಿದರೆ ಇದು ಕೂಡ ಶುಭ ಸೂಚನೆ. ಇವುಗಳು ಎಲ್ಲವೂ ಕೂಡ ಎಲ್ಲೆಂದರಲ್ಲಿ ಗೂಡನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅವುಗಳಿಗೆ ಪಾಸಿಟಿವ್ ಆದಂಥ ಎನರ್ಜಿ ಎಲ್ಲಿರುತ್ತೋ ಸೊ ಅಲ್ಲಿನೇ ಅವುಗಳಿಗೆ ಯಾವಾಗಲೂ ನಂಬಿಕೆ ಮತ್ತು ವಿಶ್ವಾಸ ಇದ್ದಂಥ ಪ್ಲೇಸಲ್ಲೇ ಅವು ಗೂಡುಗಳನ್ನು ಕಟ್ತವೆ ಪಕ್ಷಿಗಳು. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗತ್ತೆ ಅಂತ ಆದರೆ, ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇತ್ತು ಅಂತ ಇದ್ದರೆ ಮಾತ್ರ ಅವೆಲ್ಲವೂ ಕೂಡ ಗೂಡುಗಳನ್ನು ಕಟ್ಕೊಳ್ತವೆ. ಸೊ ಇದು ಕೂಡ ನಿಮಗೆ ಶುಭ ಸೂಚನೆಯೇ. ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಬೆಕ್ಕಿತ್ತು ಅಂತಂದರೆ ಆ ಬೆಕ್ಕು ಮರಿಯನ್ನು ಹಾಕುವಂಥದ್ದು ಕೂಡ ಅಷ್ಟೇ. ಒಂದು ಪಾಸಿಟಿವ್ ಆದಂಥ ವೈಬ್ಸ್ ಇದ್ದಲ್ಲಿ ಮಾತ್ರ ಬೆಕ್ಕಿನ ಮರಿಗಳನ್ನು ಹಾಕತ್ತೆ, ಇಲ್ಲಾಂದರೆ ಬೇರೆ ಎಲ್ಲೋ ಹೊರಗಡೆ ಹೋಗಿಬಿಟ್ಟು ಹಾಕಿರುತ್ತೆ. ನೋಡ್ಬೋದು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಬೆಕ್ಕಿನ ಮರಿ ಏನಾದರೂ ಹಾಕ್ತಾ ಇತ್ತು ಅಂತ ಹೇಳಿದರೆ ಅಲ್ಲೂ ಕೂಡ ಅಷ್ಟೇ ನಿಮಗೆ ಶುಭ ಸೂಚನೆ ಅಂತ. ನೆಕ್ಸ್ಟು ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ, ಪೂಜೆ ಮಾಡುವಾಗ, ಮಂಗಳಾರತಿ ಮಾಡುವಾಗ ಪ್ರಸಾದವಾದರೆ, ಹೂವಿನ ಪ್ರಸಾದವೇನಾದರೂ ಆಯಿತು ಅಂತ ಹೇಳಿದರೂ ಕೂಡ ಇದು ಕೂಡ ಅಷ್ಟೇ, ನೀವು ಏನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ನೆರವೇರುತ್ತೆ ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಕೂಡ ಶುಭ ಸೂಚನೆಯೇ. ನೆಕ್ಸ್ಟು ನೀವು ಎಲ್ಲಿಗಾದರೂ ಯಾವುದಾದ್ರೂ ಕಾರ್ಯಕ್ಕೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಎದುರುಗಡೆ ಯಾವುದಾದ್ರೂ ಸನ್ಯಾಸಿಗಳು ಎದುರಾದರೆ ಅಥವಾ ಯಾವುದಾದ್ರೂ ಹಸು ಎದುರಾದರೆ ಅಥವಾ ತುಂಬಿದ ಕೊಡ ಏನಾದರೂ ಎದುರಾಯ್ತು ಅಂತ ಹೇಳಿದರೆ ನೀವು ಹೋಗುವಂಥ ಕೆಲಸ ಸಂಪೂರ್ಣವಾಗಿ ಯಶಸ್ವಿ ಆಗತ್ತೆ ಅನ್ನುವಂಥದ್ದು. ಸೊ ಇದು ಕೂಡ ನಮಗೆ ಶುಭ ಸೂಚನೆಯನ್ನು ನೀಡುತ್ತೆ ಅನ್ನುವಂಥದ್ದು. ಹಾಗೆಯೇ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳಾಗಿರ್ಬೋದು, ಅವರು ನಿಮ್ಮ ಮನೆಯಲ್ಲಿ ಸ್ವಚ್ಛಂದವಾಗಿ ನಗ್ನಗ್ತಾ ಯಾವಾಗಲೂ ಕೂಡ ತುಂಬ ಅಂದರೆ ತುಂಬಾ ಹ್ಯಾಪಿ ಆದಂಥ ಮೂಮೆಂಟಲ್ಲಿ ನಿಮ್ಮ ಮನೆಯಲ್ಲಿ ಓಡಾಡ್ತಾ ಇದ್ದರೆ ಅಥವಾ ನಗ್ನಗ್ತಾ ಅಡ್ಡಾಡ್ತಾ ಇದ್ದರೆ, ಅವರು ನಿಮ್ಮನ್ನು ನೋಡಿದ ತಕ್ಷಣವೇ ನಗುಮುಖದಿಂದ ನಿಮ್ಮ ಹತ್ರ ಬರ್ತಾ ಇದ್ರು ಅಂತ ಹೇಳಿದರೆ ದೇವರೇ ನಿಮ್ಮ ಹತ್ರ ಬಂದ ಹಾಗೆ. ಅಂದರೆ ಅದಕ್ಕಾಗಿಯೇ ಮಕ್ಕಳನ್ನು ದೇವರಿಗೆ ಹೋಲಿಸ್ತಾರೆ. ಅಷ್ಟೊಂದು ಕರುಣಾಮಯಿ, ಅಷ್ಟೊಂದು ಪ್ರೀತಿ ವಾತ್ಸಲ್ಯವನ್ನು ಕೊಡುವಂಥದ್ದು ಮಗುವಾಗಿರುತ್ತೆ. ಇನ್ನು ಮುಖ್ಯವಾಗಿ ಹೇಳೋದಾದರೆ, ನೀವು ದೇವರ ಪೂಜೆಯನ್ನು ಮಾಡಿಬಿಟ್ಟು ತೆಂಗಿನಕಾಯಿಗಳನ್ನು ಯಾವುದಾದ್ರೂ ದೇವಸ್ಥಾನದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ದೇವರು ಅಥವಾ ಕುಲದೇವರು ಅಥವಾ ಮನೆಯಲ್ಲೇ ನೀವು ತೆಂಗಿನಕಾಯಿಯನ್ನು ಒಡೆದಾಗ ಅದು ತೊಟ್ಟಲ ಕಾಯಿಯಾಗಿ ಏನಾದರೂ ಒಡೀತು ಅಂತಂದರೆ, ತೊಟ್ಲು ಅಂದರೆ ಗೊತ್ತಲ್ವ ನಿಮಗೆ, ಮಗುವನ್ನು ಮನಗಿಸ್ಲಿಕ್ಕೆ ಇರುವಂಥ ಒಂದು ತೊಟ್ಟಿಲು. ಸೊ ಆ ಥರ ಆಕಾರದಲ್ಲಿ ಏನಾದರೂ ತೆಂಗಿನಕಾಯಿ ಒಡೀತು ಅಂತ ಹೇಳಿದರೆ ನಿಮ್ಮ ಮನೆಗೆ ಯಾವುದೋ ಒಂದು ಕಂದಮ್ಮ ಆಗಮನ ಆಗ್ತಾ ಇದೆ ಅಂತ, ಅಥವಾ ಶುಭ ಕಾರ್ಯ ಯಾವುದೋ ಒಂದು ನಡೆಯುತ್ತೆ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇರುತ್ತೆ. ನಿಮಗೆ ಸಂತೋಷದಾಯಕವಾದಂಥ ಯಾವುದೋ ಒಂದು ವಿಷಯ ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅನ್ನುವಂಥದ್ದು. ನೆಕ್ಸ್ಟು ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಒಂದು ಯಾವುದೇ ಕಾರ್ಯದ ಒಂದು ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ಮನೆಯಿಂದ ಯಾರೇ ಕೆಲಸಕ್ಕೆ ಹೋಗಲಿ, ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಥವಾ ಇತರೆ ಮತ್ತು ಯಾವುದೇ ಪರ್ಸನ್ ಆಗಿರ್ಬೋದು, ಅವರು ಕೆಲಸಕ್ಕೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಅಂದರೆ ಅವರು ಹೋಗೋದಕ್ಕಿಂತ ಮುಂಚೆನೇ ನಿಮ್ಮ ಮನೆಯ ಅಂಗಳ ಮತ್ತು ಹೊಸ್ತಿಲನ್ನು ನೀವು ಶುಭ್ರಗೊಳಿಸಿ ಪೂಜೆಯನ್ನು ಮಾಡಿರಲೇಬೇಕು. ಅವ್ರು ಹೋಗೋಕ್ಕಿಂತ ಮುಂಚೆ ನೀವು ಆ ಥರ ಮಾಡಿದ್ರಿ ಅಂತ ಅಂದರೆ ಅವರು ಒಳ್ಳೆಯ ರೀತಿಯಾಗಿ ಕೆಲಸವನ್ನು ಮುಗಿಸ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿ, ನಾವು ಯಾವುದೇ ಥರ ಇರಲಿ, ಕಷ್ಟದಲ್ಲೇ ಇರಲಿ ಅಥವಾ ಸುಖದಲ್ಲೇ ಇರಲಿ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ. ಹಾಗಾಗಿ ನಮ್ಮ ಒಂದು ದುಡಿಮೆಯ ಒಂದಿಷ್ಟು ಭಾಗವನ್ನು ಧಾರ್ಮಿಕ ಕಾರ್ಯಗಳಿಗೆ ಅದನ್ನು ತೊಡಗಿಸ್ಕೊಳ್ಬೇಕು. ನೀವು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮಗಿಂತ ಕೆಳವರ್ಗದಲ್ಲಿ ಇರುವಂಥವರಿಗೆ ದಾನದ ರೂಪದಲ್ಲಿ ಕೊಡುವಂಥದ್ದಾಗಿರ್ಬೋದು, ಸಹಾಯ ರೂಪದಲ್ಲಿ ನೀವು ಕೊಡುವಂಥದ್ದಾಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು, ನಿಮ್ಮ ದುಡಿಮೆಯ ಕೆಲವೊಂದಿಷ್ಟು ಭಾಗವನ್ನು ನೀವು ಅರ್ಪಣೆ ಮಾಡ್ತಾ ಬಂದರೆ, ಧಾರ್ಮಿಕ ಕಾರ್ಯಗಳಲ್ಲಿ ಅರ್ಪಣೆ ಮಾಡ್ತಾ ಬಂದ್ರಿ ಅಂತ ಹೇಳಿದರೆ, ಕೊಡೋ ದೇವರು ಬಡವ ಅಲ್ಲ, ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಸೊ ಇವತ್ತು ಸ್ವಲ್ಪ ಕೊಟ್ಟಿರುವಂಥವನು ಮುಂದೆ ಮತ್ತಷ್ಟು ಕೊಡ್ತಾನೆ. ಸ್ವಲ್ಪ ಕೊಟ್ಟಾಗ ನಾವು ನಮ್ಮ ಕಾರ್ಯವನ್ನು ನಾವು ಮರೆತ್ವಿ ಅಂತ ಹೇಳಿದರೆ, ಜಾಸ್ತಿ ಕೊಟ್ಟಾಗಲೂ ಕೂಡ ಸ್ವಲ್ಪ ಕೊಟ್ಟಾಗಲೇ ಏನೂ ಮಾಡಿಲ್ಲ ಅಂತ ಹೇಳಿದರೆ ಇನ್ನು ಮತ್ತಷ್ಟು ಕೊಟ್ಟಾಗ ಈತ ಏನು ಮಾಡ್ತಾನೆ ಅನ್ನುವಂಥ ಮನೋಭಾವನೆ, ಅನ್ನುವಂಥ ಸ್ಥಿತಿ ಎದುರಾಗಬಾರ್ದಲ್ವಾ. ಸೊ ಅದಕ್ಕೋಸ್ಕರ ನಮ್ಮ ಕೆಲಸವನ್ನು ನಾವು ಕರೆಕ್ಟಾಗಿ ಮಾಡ್ತಾ ಇದ್ವಿ ಅಂತ ಹೇಳಿದರೆ, ನಮ್ಗೆ ಯಾವುದೇ ಸಿಚುವೇಶನ್ ಇರಲಿ, ನಮ್ಗೆ ಕಷ್ಟ ಸಮಯ ಇರ್ಬೋದು ಅಥವಾ ಸುಖದ ಸಮಯದಲ್ಲಿರ್ಬೋದು, ಮನುಷ್ಯ ಒಂದೇ ಥರ ಆಗಿ ವರ್ತನೆ ಮಾಡ್ದ ಅಂತ ಹೇಳಿದರೆ ಆತನ ಯಶಸ್ಸು ಆತನ ಕೈಯಲ್ಲೇ ಇರುತ್ತೆ ಅನ್ನುವಂಥದ್ದು. ಇವಿಷ್ಟು ಸೂಚನೆಗಳು ನಮ್ಮ ಜೀವನದಲ್ಲಿ ಒಳ್ಳೆ ಟೈಮ್ ಬರೋದಕ್ಕಿಂತ ಮುಂಚೆ ನಮಗೆಲ್ಲ ದೊರೆಯುವಂಥದ್ದು, ಪ್ರಕೃತಿ ದತ್ತವಾಗಿ ನಮಗೆ ಎದುರಾಗ್ತಾ ಇರುವಂಥದ್ದು. ಪ್ರತಿನಿತ್ಯನೂ ಕೂಡ ನಮ್ಮ ಲೈಫಲ್ಲಿ ಇದನ್ನೆಲ್ಲದನ್ನು ಕೂಡ ಫೇಸ್ ಮಾಡ್ತಾನೆ ಇರ್ತೀವಿ. ನಿಮಗೂ ಕೂಡ ಈ ಥರದ ಅನುಭವ ಏನಾದರೂ ಆಗಿತ್ತು ಅಂತ ಹೇಳಿದರೆ ಖಂಡಿತ ಕಮೆಂಟ್ ಮಾಡಿ. ಈ ಥರದ ಅನುಭವ ಒಂದಲ್ಲ ಒಂದು ಎಲ್ರಿಗೂ ಕೂಡ ಆಗೇ ಆಗಿರುತ್ತೆ ಅಂದ್ಕೊಳ್ತೀನಿ.
ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.